ಜೋಕಾಲಿ ಜೋಕಾಲಿ ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲಿ ಜೋಕಾಲಿ ಯಾರು ಇಲ್ಲಿ ನೂಕುವರು ಯಾರು ಇಲ್ಲಿ ಎಳೆಯುವರು ಎಲ್ಲವೂ ಇಲ್ಲಿ ವಿಧಿಯಾಟ ಹೆಣ್ಣಿನ ಬಾಳಲಿ ಗೋಳಾಟ ಜೋಕಾಲಿ 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 ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲಿ ಜೋಕಾಲಿ ಪ್ರೀತಿಯ ಸೇವಕಿ ಅನುದಿನ ಬಾಳುತ್ತಿಹೆ ತಿರುಗೋ ಈ ಭೂಮಿಯಲ್ಲಿ ನಿಜವಾಗಿ ಬದುಕುತ್ತಿಹೆ ನೋವುಗಳ ಪ್ರೀತಿಸುವೆ ಪ್ರತಿದಿನವೂ ಸಾಧಿಸುವೆ ಕಣ್ಗಳ ಅಂಚಲಿ ಕಣ್ಣೀರು ಕಥೆಯನ್ನು ಹೇಳುತ್ತಿವೆ ಜೋಕಾಲಿ ಜೋಕಾಲಿ ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲಿ ಜೋಕಾಲಿ ನಾಲ್ಕಲ್ಲ ವೇದಗಳು ಅವು ನಿನ್ನಿಂದ ಐದಾಗಿವೆ ಆರಲ್ಲ ಸಾರಗಳು ನಿನ್ನ ಸೇರಿ ಏಳಾಗಿವೆ ಅಡಿಗೆ ಮನೆ ಪ್ರೀತಿಸುವೆ ದಿನ ದಿನವೂ ಸಾಧಿಸುವೆ ಅನ್ಯರ ಬದುಕಿಗೆ ಪನ್ನೀರು ಸ್ವರ್ಗವನ್ನೇ ತೋರುವೆ ಜೋಕಾಲಿ ಜೋಕಾಲಿ ಜೀವನವೇ ಜೋಕಾಲಿ ನೋವುಗಳೇ ನಲಿವುಗಳೇ ಬಾಳಿನಲಿ ಜೋಕಾಲಿ ಯಾರೋ ಇಲ್ಲಿ ನೂಕುವರು ಯಾರೋ ಇಲ್ಲಿ ಎಳೆಯುವರು ಎಲ್ಲವೂ ಇಲ್ಲಿ ವಿಧಿಯಾಟ ಹೆಣ್ಣಿನ ಬಾಳಲಿ ಗೋಳಾಟ ಜೋಕಾಲಿ 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 ಜೀವನವೇ ಜೋಕಾಲಿ ಇನ್ಮೇಲೆ ನನ್ನ ಜೀವನದಲ್ಲಿ ಯಾವ ಕೊರತೆನೂ ಇರೋದಿಲ್ಲ ನನ್ಗೆ ಯಾವ ತೊಂದರೆನೂ ಆಗೋದಿಲ್ಲ ನನ್ನಂತ ಪುಣ್ಯವಂತೆ ಬೇರೆ ಯಾರೂ ಇಲ್ಲ ಅರ್ಚನಾ, ಈ ಮಾತನ್ನ ನೀನು ಮನಸಾರೆ ಹೇಳ್ತಾ ಇದೀಯಾ ಅಥವಾ ನನ್ನ ಮನಸ್ಸಿಗೆ ಸಮಾಧಾನ ಆಗ್ಲಿ ಅಂತ ಹೇಳ್ತಾ ಇದೀಯಾ? ಯಾಕೆ ಹೀಗೆ ಕೇಳ್ತಿದ್ಯಾ? ಅಲ್ಲ, ಸಾಮಾನ್ಯವಾಗಿ ಗರ್ಭಿಣಿಯಾದವರು ತವರು ಮನೆಗೆ ಹೋಗ್ಬೇಕು, ಅಮ್ಮನ್ ನೋಡ್ಬೇಕು ಅಂತ ಆಸೆ ಪಡ್ತಾರೆ. ನೀನು ಮೊದಲನೇ ಸಲ ಗರ್ಭಿಣಿ ಆಗಿದ್ದಾಗ ನಾನು ಅದನ್ನ ಗಮನಿಸಿದ್ದೆ. ನಿನಗೆ ಈಗ ಅದೇ ರೀತಿ ಆಸೆ ಆಗ್ತಾ ಇಲ್ವಾ? ಅಲ್ಲ, ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀನು ನನಗೆ ತವರು ಮನೇನೂ ಬೇಡ ಅಮ್ಮನೂ ಬೇಡ ಅಂತ ಹೇಳಿ ಅವ್ರನ್ನ ಬಿಟ್ಟು ಬಂದು ನಾನು ಸತ್ರೆ ನೀವು ಬರಬೇಡಿ, ನೀವು ಸತ್ರೆ ನಾನು ಬರೋದಿಲ್ಲ ಅಂತ ಹೇಳಿದ್ದೆ. ಆದರೆ ಈಗ ನೀನು ಎರಡನೇ ಸಲ ಗರ್ಭಿಣಿ ಆದಾಗ ನಿಮ್ಮಮ್ಮ ನಮ್ಮ ಮನೆ ಹತ್ರ ಬಂದಿದ್ರಲ್ಲ, ನಮ್ಮ ಅಮ್ಮನ ನೋಡಿದಾಗ ನನಗೊಂಥರ ಖುಷಿ ಆಯ್ತು. ಹಳೆದನ್ನೆಲ್ಲ ಮರೆತು ನಾನು ಅವ್ರನ್ನ ಸಂತೋಷದಿಂದ ಮಾತಾಡ್ಸೋಣ ಅಂತ ಹೋದೆ. ಆದ್ರೆ
ಅವ್ರು ನನಗೆ ಶಾಪ ಹಾಕಿದ್ರು ಅಂತ ನೀನು ನನ್ನ ಹತ್ರ ಹೇಳಿ ಅತ್ತೆ. ಅದಕ್ಕೆ ಈಗ ನಿನ್ನ ಮನಸ್ಸಲ್ಲಿ ಯಾವ ನೋವು ಇಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ಸತ್ಯವಾಗ್ಲೂ ಯಾವ ನೋವು ಇಲ್ಲ. ಈ ಹೊತ್ತಲ್ಲಿ ನನ್ನ ತಂದೆ ತಾಯಿ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವುಗಳು ನನ್ನ ನೋಡ್ಕೊಳ್ತಾ ಇದ್ದೀರಾ. ಎಲ್ರೂ ಬರೀ ಮಾತಲ್ಲಿ ಮಹಾರಾಣಿ ತರ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ, ಆದ್ರೆ ನೀವು ನಿಜವಾಗ್ಲೂ ನನ್ನ ಮಹಾರಾಣಿ ಹಾಗೆ ನೋಡ್ಕೊಳ್ತಾ ಇದ್ದೀರಾ. ನನ್ನ ಮನ್ಸಲ್ಲಿ ನಾನು ಮಹಾರಾಣಿ ಹಾಗೆ ಬಾಳ್ತಾ ಇದ್ದೀನಿ. ನನ್ನ ತವ್ರ ಮನೆ ನೆನಪಾಗ್ಲಿ, ನನ್ನ ತಂದೆ ತಾಯಿ ನೆನಪಾಗ್ಲಿ ಖಂಡಿತ ಆಗ್ತಿಲ್ಲ. ಆ ನೆನಪಾಗ್ದಿರೋ ರೀತಿ ನೀವು ನನ್ನ ನೋಡ್ಕೊಳ್ತಾ ಇದ್ದೀರಾ. ಆದ್ರೂ ಎಲ್ಲೋ ಒಂದ್ ಕೊರತೆ ಕಾಡ್ತಾ ಇದೆ. ಕೊರತೆನಾ? ಏನ್ ಅರ್ಚನಾ ಅದು? ಕೊರತೆ ಅಂದ್ರೆ ಕೊರತೆ ಅಲ್ಲ, ನನ್ಗೊಂದು ಆಸೆ ಇದೆ, ಅದನ್ನ ಈಡೇರಿಸ್ಕೊಡ್ತೀರಾ? ಅದೇನ್ ಹೇಳು. ಹಿಂದೆ ಎಷ್ಟೋ ಸಲ ನಾವು ಸಂತೋಷವಾಗಿದ್ದಾಗ ನೀನೇ ಎಷ್ಟೋ ಸಲ ನನ್ನ ಕೇಳಿದ್ಯಾ, ಹೋಟೆಲ್ಲು, ಪಾರ್ಕು, ಸಿನಿಮಾಗೆ ಹೋಗೋಣ ಅಂತ. ಆಗ ನಾನೇ ಬೇಡ, ಖರ್ಚಾಗತ್ತೆ ಅಂತ ಹೇಳಿದ್ದೆ. ಆದ್ರೆ ಈಗ ಅಲ್ಲಿಗೆಲ್ಲ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಕರ್ಕೊಂಡು ಹೋಗ್ತೀಯಾ? ಯಾಕೆ ಹಾಗೆ ನೋಡ್ತಿದ್ಯಾ? ನಾನು ತುಂಬಾ ಅತಿಯಾಗಿ ಆಸೆ ಪಡ್ತಿದ್ದೀನ? ಇಲ್ಲ ಅರ್ಚನಾ, ನೀನೇನು ಅತಿಯಾಗಿ ಆಸೆ ಪಡ್ಲಿಲ್ಲ. ಇದನ್ನೆಲ್ಲ ಕೇಳ್ತಾ ಇರೋದು ನೀನೇನ ಅಂತ ನೋಡ್ತಾ ಇದ್ದೀನಿ. ಸದ್ಯ ನೀನೇ ಇವತ್ತು ಬಾಯಿ ಬಿಟ್ಟು ಕೇಳಿದೆಯಲ್ಲ, ನಡಿ ಹೋಗೋಣ. ನಮಗಿರೋ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇಸ್ ಕಟ್. ಇನ್ಮೇಲೆ ನೀನ್ಯಾರೋ ನಾನ್ಯಾರೋ. ನಾನು ಅಬ್ರಾಡ್ ಇಂದ ಬಂದ ತಕ್ಷಣ ಮೊದಲು ಮಾಡೋ ಕೆಲಸನೇ ನಿನ್ನ ಡಿವೋರ್ಸ್ ಮಾಡೋದು. ಸೆಕ್ಯೂರಿಟಿ, ಇವ್ರನ್ನ ಆಚೆ ಕಳ್ಸೋ. ಕಾವ್ಯ, 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 ಏನಾಯ್ತು ಇವರಿಗೆ? ಕೂಗುದ್ರು ಹಾಗೆ ಹೋಗ್ತಾ ಇದ್ದಾರೆ. ಕಾವ್ಯ, ಕಾವ್ಯ ನಿಂತ್ಕೊಳ್ಳಿ. ಕಾವ್ಯ, ಯಾಕೆ ರೋಡಲ್ಲಿ ಹತ್ಕೊಂಡು ಹೋಗ್ತಿದ್ದೀರಾ? ಏನಾಯ್ತು? ಕಾವ್ಯ, ನಾನು ನಿಮ್ಮನ್ನ ಕೇಳ್ತಾ ಇರೋದು, ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ಮೊದಲು ಕೈ ಬಿಡಿ. ಕಾವ್ಯ, ನಾನು ನಿಮ್ಮನ್ನ ಕೇಳ್ತಾ ಇರೋದು, ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ಆಫೀಸ್ಗೆ ಹೋಗದೆ ಈಗ ರೋಡಲ್ಲಿ ಹತ್ಕೊಂಡು ಹೋಗ್ತಾ ಇದ್ರಿ, ಏನರ್ಥ? ಏನಾಯ್ತು ಹೇಳಿ. ನಾನ್ ನಿಮ್ಗೆ ಏನು ಹೇಳೋ ಅಗತ್ಯ ಇಲ್ಲ. ಮೊದಲು ಕೈ ಬಿಡಿ ದಿಲೀಪ್. ಏನಾಯ್ತು ಅಂತ ಹೇಳಿ. ಕೈ ಬಿಡಿ ಅಂತ ಹೇಳುತ್ತಲ್ಲ. ನೀವೇನಾಯ್ತು ಅಂತ ಹೇಳೋವರೆಗೂ ನಾನು ಕೈ ಬಿಡೋದಿಲ್ಲ. ಕೈ ಬಿಡಿ ದಿಲೀಪ್, ಪ್ಲೀಸ್. ಅಲ್ಲ, ನಾನು ನಿಮ್ಗೆ ಒಳ್ಳೆ ಫ್ರೆಂಡು. ನಿಮ್ಮೆಲ್ಲ ಪ್ರಾಬ್ಲಮ್ಸ್ಗಳನ್ನ ನನ್ನ ಹತ್ರ ಹೇಳ್ಕೊಂಡಿದ್ದೀರಾ. ಈಗ ಹೀಗೆ ರೋಡಲ್ಲಿ ಹತ್ಕೊಂಡು ಹೋಗ್ತಿರೋವಾಗ ನಾನು ಸುಮ್ಮನೆ ಹೋದ್ರೆ ನನ್ನ ಮನುಷ್ಯ ಅಂತ ಹೇಳೋದಿಲ್ಲ. ಏನಾಯ್ತು ಅಂತ ಹೇಳಿ. ಕೈ ಬಿಡಿ ಪ್ಲೀಸ್. ಕಾವ್ಯ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಏನಾಯ್ತು ಅಂತ ಹೇಳಿ. ನೀವು ಮೊದಲು ಕೈ ಬಿಡಿ. ಕಾವ್ಯ, ಅಲ್ಲ ಕಾವ್ಯ, ಏನ್ ಹುಡುಗಿ ಹತ್ರ ತಕರಾರು ನಿಂದು? ಆ ಹುಡುಗಿ ಕೈ ಹಿಡ್ಕೊಂಡಿದ್ಯಾ? ಹುಡುಗಿ ಅಳ್ತಾ ಇದೆ, ಏನ್ ವಿಷಯ? ಏನಮ್ಮ, ನಿಂಗೆ ತೊಂದರೆ ಕೊಡ್ತಾ ಇದ್ದಾನ? ರೀ, ಇದು ನಮ್ಮ ಪರ್ಸನಲ್ ವಿಷಯ, ದಯವಿಟ್ಟು ಅದಕ್ಕೆ ತಲೆ ಹಾಕ್ಬೇಡಿ, ಸುಮ್ಮನೆ ಹೊರಟೋಗಿ. ಏನಂದ್ರೆ ಪರ್ಸನಲ್ ವಿಷಯನಾ? ರೋಡಲ್ಲಿ ಹುಡುಗಿ ಕೈ ಹಿಡ್ಕೊಂಡು ಎಳೆಯೋದು ಪರ್ಸನಲ್ ವಿಷಯನಾ? ಏಯ್, ಇವ್ನ್ ನೋಡಕ್ ಮಾತ್ರ ಡೀಸೆಂಟ್ ಕಂಡ್ರೋ, ಪೋರ್ಕಿ ಇವನು. ಹೇಳ್ಕೊಳ್ರಿ ಇವ್ನ. ಹೊಡಿಬಿಡಿ ಸರ್ ಅವ್ರನ್ನ. ಇವ್ರು ನನಗೆ ಗೊತ್ತಿರೋರು. ಏನಮ್ಮ, ಆಗ್ಲೇ ಕೇಳಿದಕ್ಕೆ ಸುಮ್ನೆ ಇದ್ದೆ, ಈಗ ಬಂದು ನಮಗ್ ಗೊತ್ತಿರೋರು ಅಂತ ಹೇಳ್ತಾ ಇದ್ಯಾ? ಅಯ್ಯಯ್ಯೋ, ಇವ್ರ ಕತೆಗಳು ಏನೇನಿದೆಯೋ ನಮ್ಗೆ ಯಾಕೆ ಬಂದ್ರಯ್ಯೋ, ಹೋಗೋಣ. ಸಾರಿ ದಿಲೀಪ್. ಪರವಾಗಿಲ್ಲ ಕಾವ್ಯ,
ಈಗಲಾದ್ರೂ ಗೊತ್ತಿರೋನು ಅಂತ ಹೇಳಿದ್ರಲ್ಲ, ಇಲ್ಲ ಅಂದಿದ್ರೆ ಅವ್ರು ನನ್ನ ತುಂಬ ಹೊಡೆದ್ಬಿಟ್ಟಿರೋನು. ನಾನು ಏಟ್ ತಿನ್ನೋದನ್ನ ನೋಡಿ ಸಹಿಸ್ಕೊಳಕ್ಕಾಗದೆ ಗೊತ್ತಿರೋನು ಅಂತ ಹೇಳಿ ನೀವು ನನ್ನನ್ನು ಬಿಡಿಸಿದ್ದು ಅದೇ ನಿಜವಾದ ಫ್ರೆಂಡ್ಶಿಪ್ ಕಾವ್ಯ. ನೋಡಿ, ಗೊತ್ತಿರೋರ್ಗೆ ತೊಂದರೆ ಆಗ್ತಿದೆ ಅಂದಾಗ ನಿಮ್ಮಿಂದ ಬಿಟ್ಟು ಹೋಗೋಕ್ಕಾಗಲಿಲ್ಲ ಅಲ್ವಾ? ನನಗೂ ಕೂಡ ಹಾಗೇನೆ. ನೀವು ಹತ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದನ್ನ ನೋಡಿ ನನಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ಗಾಬರಿಯಿಂದ ಓಡ್ ಬಂದೆ. ಏನ್ ಕಾರಣ ಅಂತ ಕೇಳಿದ್ದೀನಿ, ನೀವೇನು ಅಂತಾನೂ ಹೇಳಿಲ್ಲ. ಈಗಲಾದ್ರೂ ಹೇಳಿ, ನಿಮ್ಗೇನ್ ಸಮಸ್ಯೆ ಕಾವ್ಯ? ಇವತ್ತು ನಿಮ್ಮ ಬಾಳ್ ಹೀಗಾಗೋದಕ್ಕೆ ನಾನೇ ಕಾರಣ ಆಗೋದೆ ಕಾವ್ಯ. ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಕಾವ್ಯ. ನನಗೆ ಗೊತ್ತಿಲ್ಲದೆ ನಿಮ್ಮ ಬಾಳಲ್ಲಿ ನಾನು ಸಮಸ್ಯೆ ಆಗೋದೆ. ನನಗೆ ತುಂಬ ನೋವಾಗ್ತಿದೆ ಕಾವ್ಯ. ಐ ಆಮ್ ಸಾರಿ. ಐ ಆಮ್ ರಿಯಲಿ ವೆರಿ ಸಾರಿ. ನೀವೇನ್ ತಪ್ಪು ಮಾಡಿದಿರ ದಿಲೀಪ್? ನೀವ್ ಯಾಕೆ ಸಾರಿ ಕೇಳ್ತಿದ್ದೀರಾ? ಇಲ್ಲ ಕಾವ್ಯ, ಆರಂಭದಲ್ಲಿ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಹುಟ್ಟೋಗಿ ಮಾಡಿದ್ದು ನನ್ನ ಮೊದಲನೇ ತಪ್ಪು. ಆಮೇಲೆ ನೀವು ಪ್ರೀತಿಯಿಂದ ನಮ್ಮ ಮನೆಗೆ ಬಂದಾಗ ನಿಮ್ಮನ್ನು ಉದಾಸೀನ ಮಾಡಿದ್ದು ನನ್ನ ಎರಡನೇ ತಪ್ಪು. ಅದಾದ್ಮೇಲೆ ಮತ್ತೆ ನಿಮ್ಮನ್ನ ಪ್ರೀತಿಸಿ ನಿಮ್ಮ ಮನೆಗೆ ಹೆಣ್ಣು ಕೇಳೋದಕ್ಕೆ ಬಂದಿದ್ದು ನನ್ನ ಮೂರನೇ ತಪ್ಪು. ಇದೆಲ್ಲದಕ್ಕಿಂತ ಮದುವೆ ಆದ್ಮೇಲೆ ನಿಮ್ಮ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ಅದರಿಂದಾನೇ ತಾನೆ ನಿಮಗಿಂಥ ಪರಿಸ್ಥಿತಿ ಬಂದಿರೋದು. ನನಗಿಂತ ಸ್ಥಿತಿ ಬಂದಿರೋದಕ್ಕೆ ಕಾರಣ ನೀವಲ್ಲ, ಆ ಅಯೋಗ್ಯ ರಾಮ್. ಅವನ್ ಮತ್ತೆ ನನ್ನ ಲೈಫಲ್ಲಿ ಬಂದು ನನಗೆ ಟಾರ್ಚರ್ ಕೊಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆ ರಾಸ್ಕಲ್ಗೆ ಅವತ್ತು ಹಾಸ್ಪಿಟಲ್ನಲ್ಲಿ ಬುದ್ಧಿ ಕಲಿಸ್ಬೇಕು ಅನ್ಕೊಂಡಿದ್ದೆ. ನೀವೇ ಬೇಡ ಅಂತ ತಡೆದ್ರಿ. ಈಗಲೂ ಕಾಲ ಮಿಂಚಿಲ್ಲ. ಅವನಿಗೆ ಸರಿಯಾದ ಪಾಠ ಕಲಿಸ್ತೀನಿ ಕಾವ್ಯ. ಅಯ್ಯೋ, ಹಾಗೆಲ್ಲ ದುಡುಕ್ಬೇಡಿದ್ದಿಲಿ. ನೀವು ಹೋಗಿ ರಾಮ್ಗೆ ಏನಾದ್ರೂ ತೊಂದರೆ ಮಾಡಿದ್ರೆ ಆಮೇಲೆ ಮಾಡಿ ಹೇಳಿರೋದೆಲ್ಲ ನಿಜ ಅಂತ ಆಗ್ಬಿಡುತ್ತೆ. ಅದನ್ನೇ ಆಧಾರವಾಗಿ ಇಟ್ಕೊಂಡು ಅವ್ರ ಇಷ್ಟ ಬಂದಾಗೆಲ್ಲ ಮಾತಾಡ್ತಾರೆ. ಆಮೇಲೆ ನಾನು ಏನೇ ಹೇಳಿದ್ರು ಅವ್ರಿಗೆ ನನ್ನ ಮೇಲಿರೋ ಅನುಮಾನ ಹೋಗೋದೇ ಇಲ್ಲ. ಹಾಗಂತ ಈ ಸಮಸ್ಯೆನ ಹಾಗೆ ಬಿಟ್ಬಿಡೋದಕ್ಕಾಗತ್ತೆ ಕಾವ್ಯ? ಬಿಟ್ಬಿಡೋಣ ಅಂತ ನಾನು ಹೇಳ್ತಿಲ್ಲ ದಿಲೀಪ್. ಸದ್ಯಕ್ಕೇನು ಮಾಡೋದು ಬೇಡ. ಯಾಕಂದ್ರೆ ನಾನೀಗ ಅಂತ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಇದ್ದೀನಿ. ಏನೇ ಮಾಡಿದ್ರು ತುಂಬಾ ಯೋಚನೆ ಮಾಡಿ ಮಾಡಬೇಕು. ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಾವ್ಯ. ಸರಿ, ನಾನೊಂದು ಕೆಲಸ ಮಾಡ್ಲಾ? ಮ್ಯಾಡಿ ಯಾವಾಗ ಇಂಡಿಯಾಗೆ ಬರ್ತಾರೆ ಅಂತ ಹೇಳಿ, ನಾನು ಅವ್ರ ಹತ್ರ ನೇರವಾಗಿ ಹೋಗಿ ಮಾತಾಡ್ತೀನಿ. ಬೇಡ ದಿಲೀಪ್, ನೀವು ಹಾಗೆ ಮಾಡಿದ್ರೆ ಈ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ. ಹಾಗಲ್ಲ ಕಾವ್ಯ, ಏನು ಮಾಡ್ತಿದ್ರೆ ಹೇಗೆ? ಈ ಸಮಸ್ಯೆನ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅನ್ನೋ ಚಿಂತೆಲೇ ನಾನು ಇದ್ದೀನಿ. ಆದರೆ ಒಂದು ವಿಷಯದಲ್ಲಿ ಮಾತ್ರ ನಂಗೆ ತುಂಬ ನಂಬಿಕೆ ಇದೆ. ಅವ್ರು ಫಾರಿನಿಂದ ಬಂದ ಕೂಡಲೇ ಅವ್ರನ್ನ ಮೀಟ್ ಮಾಡಿ ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ಆಗ ಅವ್ರಿಗೆ ನನ್ನ ಮೇಲಿರೋ ಸಂದೇಹ ಎಲ್ಲ ಹೊರಟೋಗುತ್ತೆ. ಯಾಕಂದ್ರೆ ನಾವಿಬ್ರು ಒಬ್ರ ಮೇಲೊಬ್ರು ಅಷ್ಟು ಪ್ರೀತಿ ಇಟ್ಕೊಂಡಿದೀವಿ. ಸರಿ ಕಾವ್ಯ, ಈ ವಿಷಯನ ನೀವು ಮನೆಯವ್ರ ಹತ್ರನೂ ಹೇಳಿಲ್ಲ. ಆಫೀಸ್ಗೆ ಹೋಗೋದಾಗಿದ್ರೆ ಈ ವಿಷಯನ ಮನೆಯವರಿಂದ ಮುಚ್ಚಿಟ್ಟು ಹೇಗೋ ಮ್ಯಾನೇಜ್ ಮಾಡ್ಬೋದಾಗಿತ್ತು. ನೀವು ಆಫೀಸ್ಗೂ ಹೋಗೋ ಹಾಗಿಲ್ಲ. ಈ ಸಮಸ್ಯೆನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಕಾವ್ಯ? ಅದೇ ನನಗೂ ಭಯ ಆಗ್ತಿರೋದು. ಅಮ್ಮನ ಮುಖ ನೋಡ್ದಾಗೆಲ್ಲ ನಾನು ಅವ್ರ ಹತ್ರ ಸತ್ಯನ ಮುಚ್ಚಿಟ್ಟಿದ್ದೀನಿ. ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಮೋಸ ಮಾಡಿದ್ದೀನಿ ಅಂತ ಮನ್ಸಿಗೆ ನೋವಾಗುತ್ತೆ. ಎಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ಈ ವಿಷಯನ ಅವ್ರ ಹತ್ರ ಹೇಳ್ತೀನಿ ಅಂತ ಭಯ ಆಗ್ತಿದೆ. ಈ ಸತ್ಯ ಏನಾದ್ರೂ ನಮ್ಮಮ್ಮಂಗೆ ಗೊತ್ತಾದ್ರೆ ನಮ್ಮಮ್ಮನ ಸ್ಥಿತಿ. ಕಾವ್ಯ ಪ್ಲೀಸ್ ಅಳ್ಬೇಡಿ. ತಗೋ ಊಟ ಮಾಡೋಣ. ಊಟ ನನಗೆ ಬೇರೆ ಕಡೆ ಅರೇಂಜ್ ಆಗಿದೆ, ನೀನು ಹೊರಡು.
ಎಲ್ಲಿದ್ಯಾ? ನಾನಿಲ್ಲಿ ಪಾರ್ಕ್ ಹತ್ರ ಇದ್ದೀನಿ, ಬರ್ತೀಯಾ? ಕಾವ್ಯ ಇವಳು ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾಳೆ? ಅವಳ ಜೊತೆಲಿ ಕೂತಿರೋನು ಅವಳ ಗಂಡ ಅಲ್ಲ. ಆಫೀಸ್ ಟೈಮಲ್ಲಿ ಆಫೀಸ್ಗೆ ಹೋಗೋದು ಬಿಟ್ಟು ಯಾರೋ ಹುಡುಗನ ಜೊತೆಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ ಅಂದ್ರೆ ಏನೋ ವಿಷಯ ಇದೆ. ಕಾವ್ಯ ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ತಗೊಳ್ಳಿ ಕಾವ್ಯ, ಕಣ್ಣೋಸ್ಕೊಳ್ಳಿ, ತಗೊಳ್ಳಿ. ಪಾರ್ವತಿ ಮಗಳು ಇಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಇದನ್ನಿಟ್ಕೊಂಡು ಪಾರ್ವತಿನ ನಾನು ಅಳಿಸ್ತೀನಿ. ಸರಿ ಕಾವ್ಯ, ಮುಂದೆ ಏನ್ ಮಾಡೋದು? ಮ್ಯಾಡಿ ಫಾರಿನ್ನಿಂದ ಬಂದ ಕೂಡಲೇ ನಾನು ಅವ್ರ ಹತ್ರ ಮಾತಾಡ್ತೀನಿ. ಆಮೇಲೆ ಎಲ್ಲ ಸಮಸ್ಯೆನೂ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಲ್ಲಿವರೆಗೂ ಈ ವಿಷಯ ಮನೆಯವ್ರಿಗೆ ಗೊತ್ತಾಗದೇ ಇದ್ರೆ ಅಷ್ಟೇ ಸಾಕು. ನಾನು ಹೇಗೋ ನಿಭಾಯಿಸ್ತೀನಿ ದಿಲೀಪ್. ಆದ್ರೆ ನೀವು ಟೆನ್ಷನಲ್ಲಿ ಏನಾದ್ರೂ ಮಾಡಕ್ ಹೋಗ್ಬೇಡಿ, ಆಮೇಲೆ ನನಗೆ ತೊಂದರೆ ಆಗುತ್ತೆ. ಇಲ್ಲ ಕಾವ್ಯ, ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ. ಆದ್ರೆ ಒಂದ್ ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ನೀವು ಮ್ಯಾಡಿ ಒಂದಾಗಿ ಬಾಳೋದಾದ್ರೆ ನಾನು ಯಾವ ಸಮಯದಲ್ಲಿ ಏನ್ ಹೆಲ್ಪ್ ಮಾಡೋದಕ್ಕೆ ಬೇಕಾದ್ರೂ ರೆಡಿ ಇರ್ತೀನಿ. ಸರಿ ಕಾವ್ಯ, ಬಂದು ತುಂಬಾ ಹೊತ್ತಾಯ್ತು. ನೀವೆಲ್ಲಿ ಇಳಿತೀನಿ ಅಂತ ಹೇಳಿ, ಅಲ್ಲಿಗೆ ಡ್ರಾಪ್ ಮಾಡಿ ಹೋಗ್ತೀನಿ. ಯಾವ ಜಾಗಕ್ಕೆ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇನ್ನು ಎಲ್ಲಿ ಇಳಿತೀನಿ ಅಂತ ಹೇಳಿದಿಲ್ಲ. ಸ್ವಲ್ಪ ಹೊತ್ತು ನಾನು ಒಬ್ಳೇ ಇರಬೇಕು. ನೀವಿನ್ ಹೊರಡಿದ್ದಿಲ್ಲ. ನೋ ಕಾವ್ಯ, ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮೊಬ್ಬರನ್ನ ಬಿಟ್ಟು ಹೋಗೋದಾ? ಭಯ ಪಡ್ಬೇಡಿ, ನಾನು ಯಾವತ್ತೂ ತಪ್ಪು ನಿರ್ಧಾರ ಮಾಡಲ್ಲ. ಸ್ವಲ್ಪ ಹೊತ್ತು ಒಬ್ಳೇ ಇದ್ರೆ ಮನ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ. ಪ್ಲೀಸ್ ದಿಲೀಪ್, ನೀವಿನ್ ಹೊರಡಿ. ಸರಿ ಕಾವ್ಯ, ನಾನು ಬರ್ತೀನಿ. ಬಾಯ್. ರಮೇಶ, ಯಾಕಪ್ಪ ತಡ ಆಗೋಯ್ತು? ನಾನ್ ನಿನಗೆ ಸುಮಾರು ಸರಿ ಫೋನ್ ಮಾಡ್ದೆ, ಆದ್ರೆ ನೀನೇ ಫೋನ್ ತೆಗಿಲಿಲ್ಲ. ಏನಾಯ್ತು ಏನು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಎಲ್ಲಿಗೆ ಹೋಗಿದ್ರಿ? ಅಮ್ಮ, ತಪ್ಪು ತಿಳ್ಕೊಬೇಡಿ. ನೀವು ಫೋನ್ ಮಾಡಿದಾಗ ನಾವಿಬ್ರು ಸಿನಿಮಾ ನೋಡ್ತಾ ಇದ್ವಿ. ಆ ಶಬ್ದದಲ್ಲಿ ಫೋನ್ ಬಂದಿದೆ ಗೊತ್ತಾಗ್ಲಿಲ್ಲ. ಸಿನಿಮಾ ಮುಗಿದ ಕೂಡಲೇ ಹೊರಗೆ ಬಂದು ನಾನು ಫೋನ್ ನೋಡಿದೆ. ಅದರಲ್ಲಿ ನೀವು ಮಾಡಿದ್ದಿತ್ತು. ಆದ್ರೆ ನೇರವಾಗಿ ನಾವು ಮನೆಗೆ ಬರ್ತಾ ಇದೀವಲ್ಲ ಅಂತ ನಾನು ಮಾಡೋಕ್ ಹೋಗ್ಲಿಲ್ಲ. ಹೋಗ್ಲಿ ಬಿಡಪ್ಪ, ತುಂಬಾ ಸಂತೋಷ ಆಯ್ತು. ಸಿನಿಮಾಗೆ ಹೋಗಿದ್ರಾ? ಅದೇ ಮೊದಲು ದೇವಸ್ಥಾನಕ್ಕೆ ಹೋಗಿದ್ವಿ, ಆಮೇಲೆ ಸಿನಿಮಾಕ್ಕೆ ಹೋಗಿ ಬಂದ್ವಿ. ಓ, ಸಿನಿಮಾಗೆ ಹೋಗಿದ್ರಾ? ಅದು ಗೊತ್ತಿಲ್ಲದೆ ಅಮ್ಮ ಎದ್ರುಕೊಂಡ್ಬಿಟ್ಟಿದ್ರು.